ಸಮುದ್ರ ರಾಜ ತಾನು ಉಡುಗೊರೆಗಳನ್ನು ನೀಡುತ್ತಾ ಇದ್ದಾನೆ. ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ನವರತ್ನದ ಮಾಲೆಯನ್ನು ಕೊಟ್ಟನಂತೆ. ಅದೇನು ದೊಡ್ಡದು ನವರತ್ನದ ಮಾಲೆ, ನಾನೂ ಹಾಕ್ಕೊಂಡಿದ್ದೇನೆ ಅಂತ ಯಾರೋ ಅನ್ಬಹುದು. ಅದಕ್ಕಂತಾರೆ ಎಂತಹ ನವರತ್ನದ ಮಾಲೆ ಅದು, ಆ ನವರತ್ನದ ಮಾಲೆಯನ್ನು ಹಾಕಿಕೊಂಡವರಿಗೆ ಹಸಿವೇನೇ ಆಗಲ್ಲಂತ, ಅಂತಹ ನವರತ್ನದ ಮಾಲೆ ಅಂತ. ಕ್ಷುಧೆಯ ಕಳೆವ ನವರತ್ನದ ಮಾಲೆಯ ಮುದದಿಂದ ವಾರಿಧಿ ವಿಧಿಗಿತ್ತ ಚತುರ್ಮುಖ ಬ್ರಹ್ಮದೇವರಿಗೆ ಇಂತಹ ಹಾರವನ್ನು ನೀಡುತ್ತಾ ಇದ್ದಾರೆ. ಅದಾದ ಮೇಲೆ ಅತ್ಯಂತ ಸುಂದರವಾದಂತಹ ಹಾರವನ್ನು ಮುಖ್ಯಪ್ರಾಣದೇವರಿಗೆ ನೀಡುತ್ತಾ ಇದ್ದಾನೆ. ರುದ್ರದೇವರಿಗೆ ವಿಧುವಿನ ಕಲೆಯೇ ಚಂದ್ರನ ಕಲೆ. ರುದ್ರದೇವರ ಶಿರಸ್ಸಿನಲ್ಲಿ ಚಂದ್ರಚೂಡ ಅಂತ ನಾವು ರುದ್ರದೇವರನ್ನು ಕರೀತಾ ಇದ್ದೇವೆ. ಆ ಚಂದ್ರನ ಕಲೆಯನ್ನು ರುದ್ರದೇವರಿಗೆ ನೀಡುತ್ತಾ ಇದ್ದಾನೆ. ಇನ್ನು ಇಂದ್ರ ಮೊದಲಾದಂತಹ ದಿಕ್ಪಾಲಕರಿಗೆ ಅವರಿಗೆ ಸೊಕ್ಕಿದ ಗಜಂಗಳ, ಚೌದಂತ ಗಜಂಗಳ, ಚೌದಂತ ಆನೆಗಳನ್ನು ಕೊಡ್ತಾರೆ. ಎಂತಹ ಆನೆಗಳು? ಚೌದಂತ ಅಂತ, 4 ದಂತ ಇರುವಂತಹ ಆನೆಗಳು. 4 ದಂತ ಇರುವಂತಹ ಆನೆಗಳನ್ನು ಆ ದಿಕ್ಪಾಲಕರಿಗೆಲ್ಲರಿಗೂ ಕೂಡ ಸಮುದ್ರ ರಾಜ ನೀಡುತ್ತಾ ಇದ್ದಾನೆ. ಅವರ ಹತ್ರ ಎಲ್ಲ ನೀಡಿ ಅವರು ಕೇಳ್ಕೊಳ್ತಾರಂತೆ. ಪ್ರತಿಯೊಬ್ಬರಿಗೂ ಕೂಡ ಉಡುಗೊರೆಯನ್ನು ಕೊಟ್ಟು ಅಹಂಕಾರದಲ್ಲಿ ಮೆರೆಯೋದಲ್ಲ, ಮಕ್ಕಳ ಆಯುಷ್ಯವ ಬೆಳೆಸಂದ, ನಮ್ಮ ವಧೂವರರ ದೀರ್ಘಾಯುಷ್ಯವನ್ನು ನೀವು ಪ್ರಾರ್ಥಿಸಬೇಕು ಅಂತ ಅವರು ಕೇಳ್ಕೊಳ್ಳೋದಂತೆ. ಪ್ರತಿಯೊಬ್ಬರಿಗೂ ಕೂಡ ಉಡುಗೊರೆಯನ್ನು ಕೊಟ್ಟು ನೀವು ಹರಸಬೇಕು, ನಮ್ಮ ವಧೂವರರನ್ನು ಹರಸಬೇಕು. ಇದು ಹೆಣ್ಣಿನ ತಂದೆ ತಾಯಿ ಮಾಡುವಂತಹ ಕರ್ತವ್ಯ ಇದು. ಹಾಗೆ ಬಂದಂತಹ ಸಜ್ಜನರಲ್ಲಿ, ಹಿರಿಯರಲ್ಲಿ, ಬಂಧುಗಳಲ್ಲಿ, ವಿಪ್ರರಲ್ಲಿ ಕೇಳಿಕೊಳ್ಳಬೇಕು, ನೀವು ಆಶೀರ್ವಾದವನ್ನು ಮಾಡಬೇಕು, ನಮ್ಮ ವಧೂವರರಿಗೆ ಮಂಗಳಾಗಲಿ ಅಂತ ನೀವು ಅನುಗ್ರಹವನ್ನು ಮಾಡಬೇಕು ಅಂತ ಕೇಳಿಕೊಳ್ಳಬೇಕು. ಆ ರೀತಿಯಲ್ಲಿ ಸಮುದ್ರ ರಾಜ ಕೇಳಿದ್ದಾನೆ. ಮತ್ತಷ್ಟು ನೀಡುತ್ತಾನೆ. ಪಾರಿಜಾತ ವೃಕ್ಷವನ್ನು, ಅಪ್ಸರಾ ಸ್ತ್ರೀಯರನ್ನು ದೇವಲೋಕಕ್ಕೆ ಇಂದ್ರದೇವರು ನೀಡುತ್ತಾ ಇದ್ದಾನೆ. 10,000 ಅಪ್ಸರಾ ಸ್ತ್ರೀಯರನ್ನು ಕೊಡ್ತಾ ಇದ್ದಾನೆ. ಅದನ್ನೆಲ್ಲ ನೀಡಿ ಇಂದ್ರದೇವರಲ್ಲಿ ಕೇಳ್ಕೊಳ್ತಾನಂತೆ. ಭಕ್ತಿಯ ಮನದಿ ಬೆಳೆಸಂದ, ಹರಿಭಕ್ತಿ ನನ್ನ ಮನಸ್ಸಿನಲ್ಲಿ ಅಭಿವೃದ್ಧಿಯಾಗುವಂತೆ ನೀವು ಅನುಗ್ರಹಿಸಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಆಮೇಲೆ ದೇವತೆಗಳಿಗೆಲ್ಲ, ಉಳಿದೆಲ್ಲ ದೇವತೆಗಳಲ್ಲಿ ಬಂದಿದ್ದಾರಲ್ಲ, ಇವರಿಗೆಲ್ಲ ಕೊಟ್ಟದ್ದಾಯಿತು. ಅವರಿಗೆ ಮಾತ್ರ ಉಡುಗೊರೆನಾ ಅಂತಂದರೆ ಬಂದವರಿಗೆಲ್ಲ ಉಡುಗೊರೆ ಅಂತ, ಬೇಕಾದಷ್ಟು ಉಡುಗೊರೆ. ಎಷ್ಟು ಉಡುಗೊರೆ ಕೊಟ್ಟಿದ್ದಾನೆ? ರಾಶಿ ರಾಶಿ ನವರತ್ನ ತೆಗೆದು ಕೊಡ್ತಾ ಇದ್ದಾನಂತೆ. ನವರತ್ನಗಳನ್ನು ರಾಶಿ ರಾಶಿ ತೆಗೆದು ಎಲ್ಲರಿಗೂ ಕೂಡ ನೀಡ್ತಾ ಇದ್ದಾನೆ. ಅದಾದ ಮೇಲೆ ಎಲ್ಲರೂ ಕೂಡ ಅವರವರ ಮನೆಗೆ ಹೋಗಿ ಬರುವಂತೆ ಬೀಳ್ಕೊಡ್ತಾ ಇದ್ದಾನೆ. ಅವರನ್ನೆಲ್ಲ ಬೀಳ್ಕೊಟ್ಟ. ಮಗಳು ಅಳಿಯ ಹೋಗಿ ಬರ್ತೇವೆ ಅಂದರೆ, ದಯಮಾಡಿ ನೀವೆಲ್ಲಿಗೂ ಹೋಗಬೇಡಿ, ನೀವು ಇಲ್ಲೇ ಇರಬೇಕು ಅಂತ. ಅದು ಹೇಗಾಗ್ಲಿಕ್ಕೆ ಸಾಧ್ಯ? ಇಲ್ಲೇ ನಿಮಗೆ ಮನೆಯನ್ನು ವ್ಯವಸ್ಥೆ ಮಾಡಿಕೊಡ್ತೇನೆ, ಇಲ್ಲೇ ನೀವು ಇರಬೇಕು, ನಾನು ಮಗಳನ್ನು ಬಿಟ್ಟಿರೋದಿಲ್ಲ ಅಂತ ಸಮುದ್ರ ರಾಜ ಹೇಳುವಂತೆ ಸಮುದ್ರದ, ಕ್ಷೀರ ಸಮುದ್ರದ ಮಧ್ಯದಲ್ಲಿ ಪರಮಾತ್ಮನ ಭವ್ಯವಾದಂತಹ ಮಂದಿರ. ಉನ್ನಂತ ನವರತ್ನಮಯವಾದ ಅರಮನೆಯ ಚೆನ್ನೆ ಮಗಳಿಂದ ವಿರಚಿಸಿ ತನ್ನ ಅಳಿಯಾಗೆ ಸ್ಥಿರವ ಮಾಡಿ ಕೊಟ್ಟ ಇನ್ನೊಂದು ಕಡೆಯಾಡಿ ಇಡದಂತೆ. ಅಳಿಯನಿಗೆ ಮಾವ ಮನೆ ಕಟ್ಟಿಸಿ ಕೊಡ್ತಾ ಇದ್ದಾನೆ. ಯಾರು ಮಾವ? ರತ್ನಾಕರ, ಸಮುದ್ರ ರಾಜ. ಅವನಲ್ಲೇ ತಾನೇ ಎಲ್ಲ ರತ್ನಗಳು ಬರೋದು. ಅಂತಹ ಸಮುದ್ರ ರಾಜ ತನ್ನ ಮಗಳು ಅಳಿಯನೇ ಇರಬೇಕು ಅಂತಂದರೆ ಎಂತಹ ಮನೆಯನ್ನು ಕಟ್ಟಿಸ್ತಾನೆ? ಅದನ್ನು ಹೇಳ್ತಾರೆ. ಉನ್ನಂತ ನವರತ್ನಮಯವಾದ ಚೆನ್ನೆ ಮಗಳಿಂದ ವಿರಚಿಸಿ. ಮಗಳಿಗೆ ಕೇಳ್ತಾನಂತೆ, ಹೇಗಿರಬಹುದು ಅಂತ ಮಗಳನ್ನೇ ಕೇಳ್ತಾನಂತೆ ಸಮುದ್ರ ರಾಜ. ಹೀಗಾಗಬಹುದಾ? ಹೇಗಾಗಬಹುದು? ಲಕ್ಷ್ಮೀದೇವಿ ಅವಳು ಹೇಳ್ತಾಳೆ, ಅದು ಹೀಗಿರಬೇಕು ಅಂತ ಲಕ್ಷ್ಮೀದೇವಿಯ ಮಾತುಗಳನ್ನು ಕೇಳಿ ಅದಕ್ಕನುಗುಣವಾಗಿ ಮನೆಯನ್ನು ಕಟ್ಟಿಸಿದ್ದಾನೆ. ಇನ್ನೊಂದು ಕಡೆ ಅಡಿ ಇಡದಂತೆ, ನೀವು ಎಲ್ಲಿಗೂ ಹೋಗಬೇಡಿ, ಇಲ್ಲೇ ಇರಬೇಕು ಅಂತ ಕೇಳ್ತಾ ಇದ್ದಾನೆ. ಆ ರೀತಿಯಲ್ಲಿ ಸಮುದ್ರ ರಾಜ ಕೇಳಿದಾಗ, ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾ ಲಕ್ಷ್ಮೀ ಸಹಿತನಾಗಿ ಕ್ಷೀರ ಸಮುದ್ರದ ಮಧ್ಯದಲ್ಲೇ ವಿರಾಜಮಾನನಾಗಿದ್ದಾನೆ ಅಂತ ವಾದಿರಾಜರು ಭವ್ಯವಾಗಿ ವಿವಾಹ ಮಹೋತ್ಸವವನ್ನು ವರ್ಣಿಸಿದ್ದಾರೆ. ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮೀಗೆ ಜಯವಿತ್ತ ಕ್ಷೀರಾಂಬುಧಿಯಲ್ಲಿ, ಜಯವಿತ್ತ ಕ್ಷೀರಾಂಬುಧಿಯಲ್ಲಿ ಶ್ರೀಕೃಷ್ಣ ದಯದಿ ನಮ್ಮೆಲ್ಲರ ಸಲಹಲಿ ಶೋಭಾನೆ. ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮೀದೇವಿಗೆ ಜಯವಿತ್ತ ಅಂದರೆ ಎಂತಹ ಸಂದರ್ಭ ನೋಡಿ.
ಇದು ಅಸುರರೆಲ್ಲ ಇದ್ದಾರೆ, ಅವರೆಲ್ಲರ ಕೆಟ್ಟ ಕಣ್ಣುಗಳು ಬೀಳ್ತಾ ಇವೆ. ಇವತ್ತು ಲಕ್ಷ್ಮೀ ಶೋಭಾನೆಯನ್ನು ನಮ್ಮ ಎಲ್ಲ ಮನೆಯ ಹೆಣ್ಣು ಮಕ್ಕಳು ಅವಶ್ಯವಾಗಿ ಹೇಳಲೇಬೇಕು. ಯಾಕೆ? ಲಕ್ಷ್ಮೀದೇವಿ ಅವತ್ತಿನ ಸನ್ನಿವೇಶವನ್ನು ಆಲೋಚನೆ ಮಾಡಿ. ಅದರಲ್ಲಿ ಯಾರೋ ಪೋಲೆ ಹುಡುಗರು, ಸಣ್ಣ ಪುಟ್ಟ ಅಕ್ಕಪಕ್ಕದ ಬೀದಿಯ ಹುಡುಗರಲ್ಲ, ಇವರು ಮಹಾ ಅಸುರರು. ದೊಡ್ಡ ದೊಡ್ಡ ಅಸುರರ ಕೆಟ್ಟ ಕಣ್ಣುಗಳು ಲಕ್ಷ್ಮೀದೇವಿ ಮೇಲೆ ಬೀಳ್ತಾ ಇದೆ. ಆದರೆ ಯಾರಾದರೂ ಲಕ್ಷ್ಮೀದೇವಿ ಹತ್ತಿರ ಬರಲಿಕ್ಕಾಯ್ತಾ? ಏನಾದರೂ ಅಪಚಾರಗಳನ್ನು ಎಸಗಲಿಕ್ಕೆ ಅವಕಾಶ ಆಯಿತಾ? ಯಾವ ತೊಂದರೆಗಳೂ ಕೂಡ ಇಲ್ಲದಂತೆ ಲಕ್ಷ್ಮೀದೇವಿ ನಾರಾಯಣನ ಕೊರಳಿಗೆ ಹಾರವನ್ನು ಹಾಕಿ ಆ ಪರಮಾತ್ಮನ ಪಾಣಿಗ್ರಹಣವನ್ನು ಮಾಡಿದ್ದಾಳೆ ಅಂತಂದರೆ ಇದು ಪರಮಾತ್ಮನ ಅನುಗ್ರಹ ಅಲ್ಲದೆ ಮತ್ತಿನ್ನೇನು. ಹೀಗಾಗಿ ಜಯವಿತ್ತ, ಲಕ್ಷ್ಮೀದೇವಿಗೆ ಪರಮಾತ್ಮ ಜಯವನ್ನು ನೀಡುತ್ತಾ ಇದ್ದಾನೆ. ಕ್ಷೀರಾಂಬುಧಿಯಲ್ಲಿ ಜಯವಿತ್ತ ಶ್ರೀಕೃಷ್ಣ ದಯದಿ ನಮ್ಮೆಲ್ಲರ ಸಲಹಲಿ. ಅಂತಹ ಲಕ್ಷ್ಮೀದೇವಿಗೆ ಜಯವನ್ನು ನೀಡಿದಂತಹ ಪರಮಾತ್ಮ ನಮ್ಮನ್ನು ಸಲಹಲಿ ಅಂತಂದರೆ ನಮ್ಮ ಎಲ್ಲ ಆಪತ್ತುಗಳನ್ನು ದೂರ ಮಾಡಿ ನಮ್ಮ ರಕ್ಷಣೆಯನ್ನು ಮಾಡಲಿ. ನಮಗೆ ಸುತ್ತಮುತ್ತಲೂ ಅನೇಕ ರೀತಿಯಿಂದ, ಅನೇಕ ವ್ಯಕ್ತಿಗಳಿಂದ, ಅನೇಕ ಬಗೆಗಳಿಂದ ತೊಂದರೆಗಳು ಬರ್ತಾನೆ ಇರುತ್ತವೆ. ಆ ಎಲ್ಲ ಆಪತ್ತುಗಳನ್ನು ದೂರ ಮಾಡಿ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ. ಆ ಆಪತ್ತುಗಳು ನಮ್ಮನ್ನು ಹಿಂಸಿಸದಂತೆ, ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ಪರಮಾತ್ಮ ನಮ್ಮ ರಕ್ಷಣೆಯನ್ನು ಮಾಡಲಿ ಅಂತ ವಾದಿರಾಜರು ಸುಂದರವಾದ ರೀತಿಯಲ್ಲಿ ಪ್ರಾರ್ಥಿಸ್ತಾ, ಈ ಪದವ ಮಾಡಿದ ವಾದಿರಾಜ ಮುನಿಗೆ ಶ್ರೀಪತಿಯಾದ ಹಯವದನ ತಾಪವ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲಿಟ್ಟು ಸಲಹಲಿ ಶೋಭಾನೆ. ಇಂತಹ ಮಂಗಲಮಯವಾಗಿರುವಂತಹ ಪದ್ಯ ಈ ಕೃತಿ. ಇದನ್ನು ರಚನೆ ಮಾಡಿರುವಂತಹ ವಾದಿರಾಜ ಮುನಿ, ನಿಮಗೇನು ಬೇಕು ಹಾಗಾದರೆ? ವಧೂವರರ ಸಲಹಲಿ ಅಂತ ಅವರಿಗೆಲ್ಲ ಹೇಳಿದಿರಿ. ನಿಮಗೇನಾಗಬೇಕಾಗಿದೆ ಅಂತಂದರೆ ಶ್ರೀಚರಣ ಸಮೀಪದಲ್ಲಿಟ್ಟು ಸಲಹಲಿ, ಪರಮಾತ್ಮನ ಪಾದ ಸನ್ನಿಧಾನದಲ್ಲಿ ನಾನು ಯಾವಾಗಲೂ ಇರುವಂತೆ ಅನುಗ್ರಹ ಮಾಡಿದರೆ ಸಾಕು, ನನಗಷ್ಟೇ ಬೇಕು, ಇನ್ನೇನು ಬೇಡ ಅಂತ ಎಂತಹ ವಿರಕ್ತರಾದಂಥವರು, ಪರಮಾತ್ಮನ ಅಚ್ಛಿನ್ನ ಭಕ್ತರಾದಂಥವರು ವಾದಿರಾಜರು. ಹೀಗೆ ಹೇಳ್ತಾ, ಇಂತು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀ ಕಾಂತನ ಕಂದ ನೆನೆಸುವ ಸಂತರ ಮೆಚ್ಚಿನ ವಾದಿರಾಜೇಂದ್ರ ಮುನಿ ಪಂಥದಿ ಪೇಳಿದ ಪದವೀದು ಶೋಭಾನೆ. ರಾಜರಂತಾರೆ, ಇದನ್ನು ನಾನು ರಚನೆ ಮಾಡಿದ್ದು ಅಂತಂದರೆ ಹೇಗೆ ರಚನೆ ಮಾಡಿದ್ದು? ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ. ಇದು ಸ್ವಪ್ನದೃಷ್ಟ, ಇದು ಕನಸಿನಲ್ಲಿ ಬಂದಿರುವಂಥದ್ದು, ಮೂಡಿರುವಂಥದ್ದಿದು ಅಂತಾರೆ. ಇದನ್ನು ನಾನು ಮಾಡ್ತೇನೆ ಅಂದರೆ ಏನು? ಪರಮಾತ್ಮ ಮಾಡಿಸಿದ್ದು, ಕೊಂಡಾಡಿಸಿಕೊಂಡ ಅವನೇ ಇದರ ಸ್ತೋತ್ರವನ್ನು ಮಾಡಿಸಿದ್ದಾನೆ ಅಂತ. ಹಿಂದಿನ ಪದ್ಯದಲ್ಲಿ ಈ ಪದವ ಮಾಡಿದ ಅಂತಾರೆ, ಇದನ್ನು ರಚನೆ ಮಾಡಿದಂಥವ್ರು ವಾದಿರಾಜರು ಅಂತ. ಈ ಪದ್ಯದಲ್ಲಿ ಅಂತಾರೆ ಅವನು ಸ್ತೋತ್ರ ಮಾಡಿಸಿದ್ದಾನೆ ಅಂತ. ಅಂದರೆ ಸ್ವತಂತ್ರನಾಗಿ ಅವನು ಮಾಡಿಸಿದ, ನಾನು ಮಾಡಿದೆ, ಪರಮಾತ್ಮನ ಅಧೀನವಾಗಿ ನಾನು ರಚನೆ ಮಾಡಿದೆ. ಆ ಮಾಡಿದೆ ಅನ್ನುವ ಶಬ್ದ ಏನಿದೆ, ಆ ಸ್ವಪ್ನದಲ್ಲಿ ಮಾಡಿದ್ದು ಅಂತನ್ನುವ ಮಾತೇನಿದೆ, ಅದು ಬಹಳ ಮಹತ್ವದ ಮಾತು, ವಾದಿರಾಜರ ವ್ಯಕ್ತಿತ್ವವನ್ನು ತೋರಿಸುವಂತಹ ಮಾತು. ಸ್ವಪ್ನದಲ್ಲಿ ಉಳಿದ ಯಾವ ದೇವತೆಗಳಿಗೂ ವ್ಯಾಪಾರ ಇಲ್ಲ. ಅಲ್ಲಿ ಉಳಿದ ದೇವತೆಗಳೆಲ್ಲರೂ ನಿಷ್ಕ್ರಿಯರಾಗಿ ಬಿಟ್ಟಿರ್ತಾರೆ, ಯಾವ ದೇವತೆಗಳಿಗೂ ವ್ಯಾಪಾರ ಇಲ್ಲ. ಸ್ವಪ್ನದಲ್ಲಿ ವ್ಯಾಪಾರ ಇರೋದು ಮುಖ್ಯ ಪ್ರಾಣದೇವರಿಗೆ, ಮನೋಭಿಮಾನಿಗಳಿಗೆ, ಬಿಟ್ಟರೆ ಮತ್ತಿನ್ನು ಯಾರಿಗೂ ಕೂಡ ಇಲ್ಲ. ಹೀಗಾಗಿ ಸ್ವಪ್ನದ ವ್ಯಾಪಾರ, ಸ್ವಪ್ನದಲ್ಲಿ ನಾನು ಇಚ್ಛಾಪೂರ್ವಕವಾಗಿ ಮಾಡಿದ್ದೇನೆ ಅಂತ ಹೇಳೋ ಮುಖಾಂತರ ತಮ್ಮ ವ್ಯಕ್ತಿತ್ವವನ್ನು ವಾದಿರಾಜರು ತೋರಿಸ್ತಾ ಇದ್ದಾರೆ. ನಾನು ಮುಖ್ಯಪ್ರಾಣನಿಗೆ ಸಮನಾಗಿದ್ದೇನೆ ಅನ್ನೋದನ್ನು ರಾಜರು ಇಲ್ಲಿ ತುಂಬ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಅದೇ ಅಲ್ಲದೇನೆ ಲಕ್ಷ್ಮೀಕಾಂತನ ಕಂದ ನೆನೆಸುವ ಅಂತ. ಲಕ್ಷ್ಮೀಕಾಂತನ ಕಂದ, ಲಕ್ಷ್ಮೀನಾರಾಯಣರ ಮಗ ಅಂತನೋ ಪ್ರಸಿದ್ಧನಾಗಿದ್ದೇನೆ ನಾನು ಅಂತ ಹೇಳ್ತಾರೆ. ಯಾರಿದ್ದಾರೆ ಹಾಗೆ ಹೇಳಿ? ಜಗತ್ತಿನಲ್ಲಿ ಪ್ರಸಿದ್ಧಿ ಯಾರಿಗಿದೆ? ಲಕ್ಷ್ಮೀನಾರಾಯಣರ ಮಗ ಅಂತನೋ ಪ್ರಸಿದ್ಧಿ. ನಾವೆಲ್ಲ ದೇವರ ಮಕ್ಕಳು ಅಂದರೆ ದೇವರ ಮಕ್ಕಳು ಅಂತ ಹೇಳ್ಕೊಳ್ತೇವೆ. ನಿಮ್ಮ ತಂದೆ ತಾಯಿ ಯಾರು ಅಂದರೆ ಲಕ್ಷ್ಮೀನಾರಾಯಣರು ಅಂತ ಯಾರಾದರೂ ಹೇಳ್ತಾರೆ? ವಾದಿರಾಜರಂತಾರೆ ನಮ್ಮ ತಂದೆ ತಾಯಿ ಲಕ್ಷ್ಮೀನಾರಾಯಣರು ಅಂತ ಹೇಳ್ತಾರೆ. ಅದರಿಂದ ಅವರ ವ್ಯಕ್ತಿತ್ವವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಮುನಿಪಂಥದಿ ಪೇಳಿದ ಪದವಿದು. ಇದನ್ನು ಹೇಗೆ ರಚಿಸಿದ್ದು? ಮುನಿಗಳು ಅಂತಂದರೆ ಮಧ್ವಮುನಿಗಳು, ಮಧ್ವಾಚಾರ್ಯರ ಪಂಥ, ಆ ಮಾರ್ಗ ಇದೆ, ತತ್ವವಾದ, ಆ ಸನ್ಮಾರ್ಗದಲ್ಲಿ ಆ ತತ್ವವಾದದ ಪದ್ಧತಿಯಿಂದ ಈ ಪದ್ಯವನ್ನು ರಚನೆ ಮಾಡಿದ್ದೇನೆ ಅಂತ ವಾದಿರಾಜರು ಹೇಳ್ತಾ, ಈ ಪದ್ಯದ ಚಿಂತನೆಯನ್ನು, ಈ ಲಕ್ಷ್ಮೀ ಶೋಭಾನೆಯ ಚಿಂತನೆಯನ್ನು ಯಾರು ಮಾಡ್ತಾ ಇದ್ದಾರೆ?
ಶ್ರೀಯರಸ ಹಯವದನ ಪ್ರಿಯವಾದಿ ರಾಜ ರಾಯ ರಚಿಸಿದ ಪದವೀದು. ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು ನೀರಾಯಾಸದಿಂದ ಸುಖಿಪರು. ಶೋಭಾನೆ ಹಯಗ್ರೀವ ದೇವರಿಗೆ ಅತ್ಯಂತ ಪ್ರಿಯರಾಗಿರುವ ವಾದಿರಾಜರು ರಚನೆ ಮಾಡಿರೋದು. ಆ ಹಯಗ್ರೀವ ದೇವರಿಗೆ ಅತ್ಯಂತ ಪ್ರಿಯವಾದಂತಹ ಕೃತಿ ಇದು ಲಕ್ಷ್ಮೀ ಶೋಭಾನೆ ಅನ್ನುವ ಕೃತಿ. ಈ ಲಕ್ಷ್ಮೀ ಶೋಭಾನೆ ಕೃತಿಯ ಪಠನವನ್ನು ಯಾರು ಮಾಡ್ತಾ ಇದ್ದಾರೆ ಭಕ್ತಿ ಶ್ರದ್ಧಾಗಳಿಂದ, ಅಂಥವರಿಗೆ ಆಯುರಭಿವೃದ್ಧಿಯಾಗತ್ತೆ, ದೀರ್ಘಾಯುಷ್ಯ ಪ್ರಾಪ್ತಿ. ಯಾವುದು ಅಪಮೃತ್ಯುಗಳು ಮೊದಲಾದಂತಹ ಯಾವ ಅವಘಡಗಳೂ ಕೂಡ ಆಗದಂತೆ ದೀರ್ಘ ಆಯುಷ್ಯ ಅವರಿಗೆ ಇರುತ್ತದೆ. ಅದೇ ರೀತಿಯಲ್ಲಿ ಭವಿಷ್ಯ ಹೆಚ್ಚುವುದು ಅಂತಾರೆ. ಅವರಿಗೆ ಏನು ಬೇಕೋ ಶ್ರೇಯಸ್ಸು ಅದು ಆಗ್ತದೆ. ಯಾರು ವಿವಾಹವನ್ನು ಬಯಸ್ತಾ ಇದ್ದಾರೆ ಅವರಿಗೆ ವಿವಾಹ, ವಿಶೇಷವಾಗಿ ಇದರ ಫಲ ಕಲ್ಯಾಣ. ವಧುವಾಗಿರಬಹುದು, ವರನಾಗಿರಬಹುದು, ಹುಡುಗ ಅಥವಾ ಹುಡುಗಿ ಯಾರೇ ಆಗಿರಬಹುದು, ಅವರು ಈ ಲಕ್ಷ್ಮೀ ಶೋಭಾನೆಯನ್ನು ಹೇಳಿದರೆ ಅದನ್ನು ಪಠಿಸೋದರಿಂದ, ಪಾರಾಯಣ ಮಾಡೋದರಿಂದ, ಅದನ್ನು ಹೇಳೋದರಿಂದ, ಕೇಳೋದರಿಂದ, ಹೇಳಿಸೋದರಿಂದ, ಇದೆಲ್ಲದರಿಂದ ಈ ವಿವಾಹ ಇದು ಖಚಿತ, ಉತ್ತಮವಾದಂತಹ ಮಂಗಲ ಆಗತ್ತೆ ಅಂತಹ ಫಲವನ್ನು ಹೇಳ್ತಾರೆ. ಅದೇ ರೀತಿಯಲ್ಲಿ ವಿವಾಹ ಆದವರಿಗೆ ಉತ್ತಮವಾದಂತಹ ಸಂತಾನ. ಅದೇ ರೀತಿಯಲ್ಲಿ ಲಕ್ಷ್ಮೀದೇವಿಯ ಸ್ತೋತ್ರ ನೋಡಿ. ಅದು ಲಕ್ಷ್ಮೀದೇವಿ ಅಂತಂದರೆ ಸಂಪತ್ತಿಗೆ ಅಭಿಮಾನಿನಿ, ಆದ್ದರಿಂದ ಸಂಪತ್ತಿನ ಅಭಿವೃದ್ಧಿ. ಲಕ್ಷ್ಮೀ ಶೋಭಾನೆಯನ್ನು ಚೆನ್ನಾಗಿ ಹೇಳಿದರೆ, ವಾದಿರಾಜರ ಲಕ್ಷ್ಮೀ ಶೋಭಾನೆ ಶ್ರೀ ಶ್ರೀಶ ಗುಣದರ್ಪಣ ಎಂತಹ ಫಲ ಇದೆ ಅದಕ್ಕೆ ಅಂತಂದರೆ, ವಾದಿರಾಜರ ಜೀವನ ಚರಿತ್ರೆಯಲ್ಲೇ ಒಂದು ಸಂದರ್ಭ. ಕೃಷ್ಣದೇವರಾಯ ಅವನ ಬೊಕ್ಕಸ ಖಾಲಿಯಾಗಿರುತ್ತೆ, ಏನು ಮಾಡಬೇಕು ಅಂತ ವಾದಿರಾಜರಲ್ಲಿ ಕೇಳಿಕೊಳ್ಳುತ್ತಾನೆ. ವಾದಿರಾಜರು ಆವಾಗ ಶ್ರೀ ಶ್ರೀಶ ಗುಣದರ್ಪಣವನ್ನು ನೀಡುತ್ತಾರೆ. ಅದನ್ನು ಹೇಳೋದರಿಂದ 1000 ಜನ ಬ್ರಾಹ್ಮಣರಿಂದ ಶ್ರೀ ಶ್ರೀಶ ಗುಣದರ್ಪಣವನ್ನು ಹೇಳಿಸಿದರೆ ಆ ಕೃಷ್ಣದೇವರಾಯನ ಅರಸನ ಆಸ್ಥಾನದಲ್ಲಿ ಸುವರ್ಣ ವೃಷ್ಟಿಯಾಗಿದೆ ಅಂತ ಇತಿಹಾಸ ಹೇಳುತ್ತೆ. ಬಂಗಾರದ ಮಳೆ ಸುರಿದಿದೆ ಅಂತ. ಅಂತಹ ಫಲ ಈ ಲಕ್ಷ್ಮೀ ಶೋಭಾನೆ ಶ್ರೀ ಶ್ರೀಶ ಗುಣದರ್ಪಣಕ್ಕೆ ಸುವರ್ಣ ವೃಷ್ಟಿಯಾಗತ್ತೆ ಅಂತ. ಅಂತಹ ವಿಶಿಷ್ಟವಾದ ಫಲ ಇದೆ. ಸಂಪತ್ತಿನ ಅಭಿವೃದ್ಧಿ, ಧಾನ್ಯದ ಅಭಿವೃದ್ಧಿ, ಮುಖ್ಯವಾಗಿ ಎಲ್ಲದಕ್ಕಿಂತಲೂ ಮುಖ್ಯ ನೆಮ್ಮದಿ. ಇವತ್ತು ಜೀವನದಲ್ಲಿ ಪ್ರತಿಯೊಬ್ಬರು ಹಣ ಜಾಸ್ತಿ ಆಗ್ತಾ ಇದೆ, ಎಲ್ಲರಿಗೂ ಕೂಡ ನೆಮ್ಮದಿ ದೂರ ಆಗ್ತಾ ಇದೆ. ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇರೋದು ಯಾವುದರಿಂದ ಅಂತಂದರೆ ಮನಸ್ಸಿನ ನೆಮ್ಮದಿ ಇಲ್ಲದೆ ಇರೋದರಿಂದ ಅಂತ. ಲಕ್ಷ್ಮೀನಾರಾಯಣರ ಅನುಗ್ರಹ ಆದರೆ, ಮಧ್ವಾಚಾರ್ಯರ ಅನುಗ್ರಹ ಆದರೆ, ವಾದಿರಾಜಗುರು ಸಾರ್ವಭೌಮರ ಅನುಗ್ರಹ ಆದರೆ, ಎಲ್ಲ ಜ್ಞಾನಿಗಳ ಅನುಗ್ರಹ ಆಯಿತು ಅಂತಾದರೆ ನೆಮ್ಮದಿ ಆಗತ್ತೆ. ಮನೆಯಲ್ಲಿ ಮನಸ್ಸಿನಲ್ಲಿ ನೆಮ್ಮದಿ ಇರುತ್ತದೆ, ಯಾವ ಅಶಾಂತಿಯೂ ಕೂಡ ಇರೋದಿಲ್ಲ. ಇಂತಹ ಫಲ ಈ ಲಕ್ಷ್ಮೀ ಶೋಭಾನೆಗೆ ಇದೆ. ಇಂತಹ ದಿವ್ಯವಾದಂತಹ ಫಲವನ್ನು ಹೇಳ್ತಾ ಅವರು ಅರ್ಪಣೆ ಮಾಡಿದ್ದಾರೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ. ಈ ಲಕ್ಷ್ಮೀ ಶೋಭಾನೆ ಚಿಂತನೆ ಒಂದು ಸದವಕಾಶ. ಹೀಗಾಗಿ ವಾದಿರಾಜರಿಗೂ ವ್ಯಾಸರಾಜರಿಗೂ ಬಹಳ ನಿಕಟವಾದಂತಹ ಸಂಬಂಧ. ಅವರ ಸನ್ನಿಧಾನದಲ್ಲೇ ಎಷ್ಟೋ ಸಂದರ್ಭಗಳಲ್ಲಿ ವಾದಿರಾಜರು ಇದ್ದಾರೆ. ಅವರಿರುವರ ಸನ್ನಿಧಾನವನ್ನು ಇತಿಹಾಸ ಬಹಳ ಸುಂದರವಾಗಿ ನಿರೂಪಿಸುತ್ತೆ. ವಾದಿರಾಜರು, ವಿಜೇಂದ್ರ ಸ್ವಾಮಿಗಳು, ಪುರಂದರದಾಸರು, ಕನಕದಾಸರು ಎಲ್ಲರೂ ಕೂಡ ಆ ವ್ಯಾಸರಾಜರ ಸನ್ನಿಧಾನದಲ್ಲಿದ್ದಂಥವರು. ಹೀಗಾಗಿ ಆ ವ್ಯಾಸರಾಜರ ದಿವ್ಯ ಸನ್ನಿಧಾನವನ್ನು ಹೊತ್ತ ಈ ಮಠದಲ್ಲಿ ಅವರ ಪ್ರಸ್ತುತ ಪೀಠಾಧಿಪತಿಗಳಾದ ವಿದ್ಯಾಶ್ರೀಷತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ, ನಮ್ಮ ಗುರುಗಳು ವಿದ್ಯಾಶ್ರೀಷತೀರ್ಥ ಶ್ರೀಪಾದರು, ಅವರ ಅನುಗ್ರಹದಿಂದ ಈ ವೇದಿಕೆಯಲ್ಲಿ ಲಕ್ಷ್ಮೀ ಶೋಭಾನೆಯ ಚಿಂತನೆಯನ್ನು ಮಾಡೋದು ದೊಡ್ಡ ಸೌಭಾಗ್ಯ ಅಂತ ಭಾವಿಸ್ತಾ, ಇದನ್ನು ಈ ಸಂದರ್ಭದಲ್ಲಿ ಗುರುಗಳ ಅಂತರ್ಯಾಮಿಯಾದಂತಹ ವ್ಯಾಸರಾಜರು, ವಾದಿರಾಜರು, ಅವರ ಶ್ರೀಮನ್ ಮಧ್ವಾಚಾರ್ಯರು, ಅವರ ಹೃದ್ಗುಹಾವಾಸಿಯಾಗಿರುವಂತಹ ಹಯವದನ ಅಭಿನ್ನನಾಗಿರುವ ಲಕ್ಷ್ಮೀನಾರಾಯಣರ ಪಾದಗಳಿಗೆ ಅರ್ಪಿಸ್ತಾ, ಇದನ್ನು ಆಲಿಸಿದಂತಹ ಎಲ್ಲ ಸದ್ಭಕ್ತ ವೃಂದಕ್ಕೂ ಕೂಡ ವಾದಿರಾಜರು ಯಾವ ಫಲವನ್ನು ಈ ಲಕ್ಷ್ಮೀ ಶೋಭಾನೆ ಗ್ರಂಥಕ್ಕೆ ಹೇಳಿದ್ದಾರೆ ಅಂತಹ ಪೂರ್ಣ ಫಲ ಪ್ರಾಪ್ತಿಯಾಗಲಿ, ಇಷ್ಟಾರ್ಥ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸ್ತಾ, ಎಲ್ಲರಿಗೂ ಕೂಡ ಮಂಗಲವಾಗಲಿ ಅಂತ ಹೇಳ್ತಾ ಈ 2 ಮಾತುಗಳನ್ನು ಶ್ರೀ ಗುರು ಮಧ್ವೇಶ ಅರ್ಪಣೆ.